ಹಾಯ್ ಹಲೋ ಫ್ರೆಂಡ್ಸ್, ನಾನು ರಿವ್ಯೂ ಮಾಡ್ತಾ ಇರೋ ಮೂವಿ ಬಂದು ಚಾತಾ ಪಾಚಾ ದ ರಿಂಗ್ ಆಫ್ ರೌಡೀಸ್. ಮೂವಿ ಜಾನರ್ ಬಂದು ಆಕ್ಷನ್ ಕಾಮಿಡಿ ಮೂವಿ. ಸಿನಿಮಾದ ಒಂದೊಂದು ಸ್ಟೋರಿ ಬಂದು 3 ಜನ ಅಣ್ಣ ತಮ್ಮದಿರು ಕುಸ್ತಿ ಬ್ಯಾಕ್ಗ್ರೌಂಡ್ ಇಂದ ಬಂದಿರ್ತಾರೆ. ಅವರು ಡಬ್ಲ್ಯೂ ನ ಇನ್ಸ್ಪೈರ್ ಆಗಿ ತಗೊಂಡು ಈ ಕಾನ್ಸೆಪ್ಟ್ ನ ಅವರ ಊರಲ್ಲಿ ಲೋಕಲ್ ಡಬ್ಲ್ಯೂ ನ ನಡೆಸ್ತಾರ ಅನ್ನೋದೇ ಒಂದ್ಲೈನ್ ಸ್ಟೋರಿ. ಸಿನಿಮಾದ ಪ್ಲಾಟ್ ವಿಷಯಕ್ಕೆ ಬಂದ್ರೆ, ವಾಲ್ಟರ್ ಲೋಬೋ ಅಲಿಯಾಸ್ ಬುಲೆಟ್ ವಾಲ್ಟರ್ ಬಂದು ಹಳೆ ಪೈಲ್ವಾನ್. ಒಂದು ಇನ್ಸಿಡೆಂಟ್ ಅಲ್ಲಿ ಇಬ್ರು ಮಕ್ಕಳನ್ನ ಕಾಪಾಡ್ತಾನೆ, ಹಾಗೆ ಅವರನ್ನ ಸಾಕ್ತಾನೆ. ಅವರೇ ವೆಟ್ರಿ ಅಂಡ್ ಸಾವಿಯೋ. ಇವರಿಗೆ ಚಿಕ್ಕ ವಯಸ್ಸಿನಿಂದಲೇ ಕುಸ್ತಿಯನ್ನ ಕಲ್ಸಿರ್ತಾನೆ. ಇವ್ರು ಇದ್ದಿದ್ದು ಲಿಟಲ್ ಅವನ ಮನೆಯಲ್ಲಿ. ಲಿಟಲ್ ಅಂದ್ರೆ ವೆಟ್ರಿ ಹಾಗೂ ಸಾವಿಯೋ ಅವರ ತಮ್ಮ ಅಂತಾನೆ ಹೇಳ್ಬೋದು. ವೆಟ್ರಿ ಅಂಡ್ ಸಾವಿಯೋ ಇವರ ಕಾಟ ತಾಳಲಾರದೆ ಲಿಟಲ್ ಅವರ ಅಮ್ಮ ಲಿಟಲ್ ನ ಕರ್ಕೊಂಡು ದೂರದ ಊರಿಗೆ ಹೊರಟೋಗ್ತಾಳೆ. ಈ ಇನ್ಸಿಡೆಂಟ್ ಆದ 18 ವರ್ಷದ ನಂತರ ಲಿಟಲ್ ಅವನ ಬ್ರದರ್ಸ್ ವೆಟ್ರಿ ಸಾವಿಯೋನ ನೋಡೋಕೆ ಅವರ ಊರಿಗೆ ಬರ್ತಾನೆ. ಸಾವಿಯೋನ ಮೀಟ್ ಮಾಡ್ತಾನೆ, ಆದ್ರೆ ವೆಟ್ರಿ ಜೈಲಲ್ಲಿ ಇರ್ತಾನೆ. ಸಾವಿಯೋ ಅಂಡ್ ಲಿಟಲ್ ಇವರಿಬ್ರು ಸೇರಿ ವಿಂಟೇಜ್ ಡಬ್ಲ್ಯೂ ನ ಲೋಕಲ್ ಅಲ್ಲಿ ನಡೆಸೋಕೆ ತಯಾರಿ ಮಾಡ್ತಾ ಇರ್ತಾರೆ. ಇದೇ ಸಮಯದಲ್ಲಿ ಅವನ ಫ್ರೆಂಡ್ಸ್ ಜೈಲಿನಿಂದ ರಿಲೀಸ್ ಆಗ್ತಾರೆ. ಇವರೆಲ್ಲ ಸೇರಿ ಲೋಕಲ್ ಡಬ್ಲ್ಯೂ ಟೂರ್ನಿಮೆಂಟ್ ನ ನಡೆಸೋಕೆ ಸರಿಯಾದ ಸ್ಥಳ ಸಿಗ್ತಾ ಇರಲ್ಲ. ಲೋಕಲ್ ಡಬ್ಲ್ಯೂ ನಡೆಸೋಕೆ ಪ್ಲೇಸ್ ಸಿಗುತ್ತಾ? ಸಿಕ್ಕರು ಹೇಗೆ ಸಿಗುತ್ತೆ? ಏನೇನೆಲ್ಲ ಪ್ರಾಬ್ಲಮ್ ನ ಫೇಸ್ ಮಾಡ್ತಾರೆ? ವೆಟ್ರಿ ಜೈಲಿಗೆ ಹೋಗೋಕೆ ಕಾರಣ ಯಾರು ಅಂತ ಗೊತ್ತಾಗುತ್ತಾ? ವೆಟ್ರಿನ ಹೆಂಡತಿ ಮಗಳು ಅವನಿಗೆ ಸಿಗ್ತಾರಾ ಅಂತ ನೀವು ಮೂವಿನ ನೋಡಿ ತಿಳ್ಕೊಬೇಕಾಗುತ್ತೆ. ಸಿನಿಮಾದ ಪಾಸಿಟಿವ್ ಪಾಯಿಂಟ್ಸ್ ಬಂದು ಡಬ್ಲ್ಯೂ ಕಾನ್ಸೆಪ್ಟ್ ಅವರು ಮೂವಿಗೆ ತಗೊಂಡಿರೋ ರೀತಿ ಚೆನ್ನಾಗಿದೆ, ಹಾಗೆ ಆಕ್ಷನ್ ಸೀಕ್ವೆನ್ಸ್ ಗಳು ವರ್ಕ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ನೆಗೆಟಿವ್ ಪಾಯಿಂಟ್ಸ್ ಗೆ ಬಂದ್ರೆ, ಕೆಲವೊಂದು ಸೀನ್ ಗಳು ಲಾಜಿಕ್ ಇಲ್ಲ ಅನ್ನಿಸ್ತು. ಹಾಗೆ ಡಬ್ಲ್ಯೂ ಇಷ್ಟ ಪಡೋರ್ಗೆ ಸ್ಟೋರಿ ಹೇಗಿದ್ರು ಓಕೆ, ಎಂಟರ್ಟೈನ್ಮೆಂಟ್ ಗಾಗಿ ನೋಡ್ತೀನಿ ಅಂದ್ರೆ ಅವ್ರಿಗೆ ಇಷ್ಟ ಆಗುತ್ತೆ. ಹಾಗೆ ಬ್ರದರ್ಸ್ ಗಳ ಮಧ್ಯೆ ಹಾಗೆ ವೆಟ್ರಿ ಮತ್ತು ಅವನ ಮಗಳ ಮಧ್ಯೆ ಇನ್ನು ಎಮೋಷನಲ್ ಸೀನ್ಸ್ ಗಳು ಇರಬೇಕಿತ್ತು. ಓವರ್ ಆಲ್ ಸಿನಿಮಾ ಹೇಗಿದೆ ಅಂದ್ರೆ ಅವರೇಜ್ ಅಂತಾನೆ ಹೇಳ್ಬೋದು. ಮೂವಿ ನೆಟ್ಫ್ಲಿಕ್ಸ್ ಅಲ್ಲಿ ನಮ್ಮ ಭಾಷೆಯಲ್ಲೇ ಇದೆ. ಮೂವಿ ಮೇಡ್ನೆಸ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ರಿವ್ಯೂ ಅಲ್ಲಿ ಸಿಗೋಣ. ಥ್ಯಾಂಕ್ ಯು.